ಚೆನ್ನಾಗಿ ಬಂದಿದೆ. ಬಿಸಿಬೇಳೆ ಭಾತನ ಹೇಗೆ ಮಾಡೋದು ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ನಾನು 1 ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಕುಕ್ಕರ್ಗೆ ಹಾಕ್ಕೊಂಡು ತೊಳೆದ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡಿರ್ತಕ್ಕಂಥ ಬಟಾಣಿನೂ ಕೂಡ ಅದ್ರ ಜೊತೆಗೆ ಹಾಕ್ಕೊತಾ ಇದ್ದೀನಿ. ನೀರನ್ನ ಹಾಕ್ಕೊತೀನಿ. ಕಲ್ಲುಪ್ಪು, ಒಂದು 2 ವಿಸಲ್ ಬರೋವರೆಗೆ ನಾನು ಅದನ್ನು ಕೂಗಿಸ್ಕೊತೀನಿ. ಇನ್ನೊಂದು ಬಟ್ಲಿಗೆ 1 ಗ್ಲಾಸ್ ಅಕ್ಕಿ ತೊಗೊಂಡು ತೊಳ್ಕೊಂಡಿದ್ದೀನಿ. ನೀರು ಹಾಕಿ ನೆನೆಸಿಟ್ಕೊತೀನಿ. ತರಕಾರಿ ಕ್ಯಾರೆಟ್, ಬೀನ್ಸ್, ನವಿಲುಕೋಸು, ಈ ರೀತಿ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತರಕಾರಿನ. ವಿಸಲ್ ಆರಿದೆ, ಈ ರೀತಿ ಆಗಿದೆ. ಇವಾಗ ಈ ರೀತಿ ಬೆಂದಿದೆ. ಇವಾಗ ಬೇಳೆ ಇವಾಗ ನಾನು ನೀರನ್ನ ಹಾಕ್ಕೋತೀನಿ. ಅಕ್ಕಿ ಬೇಯೋಷ್ಟು ನೀರನ್ನ ನಾನು ಹಾಕ್ಕೋತೀನಿ. ನಾನು ಬಿಸಿ ನೀರು ಕಾಯಿಸಿಟ್ಕೊಂಡು ಹಾಕ್ಕೊತೀನಿ. ಬೇಗ ಆಗಬೇಕು, ಮಕ್ಳ ಕ್ಲಾಸು, ನನಗೆ ಕೆಲ್ಸಕ್ಕೆ ಹೋಗಬೇಕು, ಹಾಗಾಗಿ ಬಿಸಿ ನೀರನ್ನ ಹಾಕ್ಕೊತೀನಿ. ಇಷ್ಟು ನೀರನ್ನ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಅದನ್ನು ಕುದಿಯೋದಕ್ಕೆ ಇಟ್ಕೊತೀನಿ. ಕುದಿಯೋದಕ್ಕಿಟ್ಟು ಅಕ್ಕಿ ತರಕಾರಿ ಮತ್ತು ಅಕ್ಕಿನ ಹಾಕ್ಕೊತೀನಿ. ಇದಕ್ಕೆ ತರಕಾರಿನ ಹಾಕ್ಕೊತಾ ಇದ್ದೀನಿ. ತೊಳ್ಕೊಂಡಿದ್ದೀನಿ, ತರಕಾರಿ ಹಾಕ್ಕೊತಾ ಇದ್ದೀನಿ. ಆವಾಗಲೇ ನೆನೆಯಕ್ಕೆ ಇಟ್ಕೊಂಡಿರೋ ಅಕ್ಕಿ ಆಲ್ರೆಡಿ ಬಿಸಿ ನೀರು ಹಾಕಿರೋದ್ರಿಂದ ಹಿಂದೆಲೇ ನಾನು ಅಕ್ಕಿನೂ ಕೂಡ ಸೇರಿಸ್ಕೊತೀನಿ. ಇದು ಬೇಯ್ತಾ ಇರಲಿ. ಒಗ್ಗರಣೆಗೆ ರೆಡಿ ಇಟ್ಕೊಳ್ಳೋಣ. ಮಸಾಲೆಗೆ 2 ಆನಿಯನ್ನು, 1-2 ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ, 5 ಟೊಮೊಟೊ ತೊಗೊಂಡಿದ್ದೀನಿ, ಇಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದನ್ನು ಚಾಪ್ ಮಾಡ್ಕೊಳ್ಳೋಣ. ಚಾಪ್ ಮಾಡ್ಕೊಂಡಿದ್ದೀನಿ. ಆನಿಯನ್ನು, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ನಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಒಣಮೆಣ್ಸಿಕಾಯಿನ ನಾನು ಹಾಕ್ಕೊಂಡಿದ್ದೀನಿ. ಒಂದು ಪಾನ್ಗೆ ಈ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಹುರ್ಕೋಬೇಕು. ಆಯಿಲು, ಶುಂಠಿ, ಬೆಳ್ಳುಳ್ಳಿ, ಆನಿಯನ್, ಒಣಮೆಣಸಿನಕಾಯಿ, ಟೊಮೊಟೊ, ಟೊಮೊಟೊ ಚೆನ್ನಾಗಿ ಬಾಡಿದೆ. ಇವಾಗ ಹಸಿ ಕೊಬ್ಬರಿನ ನಾನು ಹಸಿ ಕೊಬ್ಬರಿ ಆಪ್ಷನಲ್ಲು. ನಾವು ಮಂಡ್ಯದವ್ರಿಗೆ ಪ್ರತಿಯೊಂದು ಅಡುಗೆನಲ್ಲೂ ಕೊಬ್ಬರಿ ಇದ್ರೇ ನಮಗೆ ಕಂಪ್ಲೀಟ್ ಅನಿಸುತ್ತೆ. ಆಫ್ ಮಾಡ್ಕೊತೀನಿ. ಯಾರಿದೆ ಇವಾಗ ನಾನು ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ನಾನಲ್ಲಿ ಈ ರೀತಿ ರುಬ್ಕೊಂಡಿದ್ದೀನಿ. ಆಮೇಲೆ ಇಷ್ಟು ನೈಸ್ಗಾಗಿದ್ರೆ ಸಾಕು. ಇವಾಗ ನಾನು ಏನು ಬೇಯ್ತಾ ಇತ್ತಲ್ಲ ರೈಸ್ ಆವಾಗಲೇ ಹಾಕಿದ್ವಲ್ಲ, ಅದಕ್ಕೆ ಮಸಾಲಾನ ಹಾಕ್ಕೊತೀನಿ. ಅದನ್ನು ತೊಳೆದು ನೀರನ್ನ ಇವಾಗ ನನಗೆ ಕನ್ಸಿಸ್ಟೆನ್ಸಿ ಗಟ್ಟಿ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಬಿಸಿ ನೀರನ್ನ ಹಾಕ್ಕೊತೀನಿ.
ನಮಗೆ ಎಷ್ಟು ತೆಳು ಬೇಕಾ ನೋಡಿಕೊಂಡು ನಾವು ನೀರನ್ನ ಆ್ಯಡ್ ಮಾಡ್ಕೋಬೋದು. ಬಿಸಿ ನೀರನ್ನ ಅದಕ್ಕೆ ಸೈಡಲ್ಲಿ ಕಾಯಕ್ಕೆ ಇಟ್ಕೊಂಡಿರಬೇಕು. ನೋಡಿ ನನಗೆ ಇವಾಗ ಈ ಕನ್ಸಿಸ್ಟೆನ್ಸಿ ಸಾಕು ನನಗೆ. ಇವಾಗ ನಾನು ಬಿಸಿಬೇಳೆ ಬಾತ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನಾನು ಅಂಗಡಿ ಪೌಡರ್ ಯೂಸ್ ಮಾಡ್ತೀನಿ, ಮನೇಲಿ ಮಾಡ್ಕೊಳ್ಳೋಷ್ಟು ಟೈಮ್ ನನಗೆ ಸಿಗೋಲ್ಲ, ಹಾಗಾಗಿ ನಾನು ಅಂಗಡಿ ಪೌಡರ್ನೇ ಯೂಸ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಸಾಲ್ಟು, ಆಗಲೇ ಬೇಳೆಗೆ ಸ್ವಲ್ಪ ಹಾಕಿದ್ವಿ, ನೋಡಿಕೊಂಡು ಹಾಕೋಬೇಕು. ಇವಾಗ ಇದು ಚೆನ್ನಾಗಿ ಬೇಯ್ತಾ ಇದೆ. ಇದಕ್ಕೆ ಒಗ್ಗರಣೆ ಹಾಕೋಣ. ಕಡಲೆಬೀಜ ಚೆನ್ನಾಗಿ, ಕಡಲೆಬೀಜ ಸ್ವಲ್ಪ ಫ್ರೈ ಆಗಲಿ. ಕರಿಬೇವು, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ, ಚೆನ್ನಾಗಿ ಈ ರೀತಿ ಬೆಳ್ಳುಳ್ಳಿ ಎಲ್ಲ ಘಮ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಾಗಿದೆ. ಇದನ್ನು ನಾನೀಗ ಕುದೀತಾ ಇರೋ ರೈಸ್ ಜೊತೆಗೆ ಆ್ಯಡ್ ಮಾಡ್ತೀನಿ. ಈ ಕನ್ಸಿಸ್ಟೆಂಟಿ ಬಂದಿದೆ ಈಗ ನನಗೆ ಸಾಕು. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸ್ವಲ್ಪ ಬಿಸಿ ಆರಿದ ತಕ್ಷಣ ಅದು ಗಟ್ಟಿ ಬಂದ್ಬಿಡುತ್ತೆ. ಇವಾಗ ನಾನು ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ರೆಡಿಯಾಗಿದೆ ಬಿಸಿಬೇಳೆ ಬಾತು.